ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋ ಸಂಡೇ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ವೀಕೆಂಡ್ ಏನಿದೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಫಿನಾಲೆ ಆಯ್ತಾ. ಒಂದು ಶೋಗೆ ಎಂಡ್ ಕಾರ್ಡು, ಇನ್ನೊಂದು ಶೋಗೆ ಆಯ್ತಾ ಓಪನಿಂಗ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 13 ಏನ್ ಅಗ್ನಿ ಪರೀಕ್ಷೆ ಶೋ ನಡೀತಾ ಇದೆ, ಈ ಅಗ್ನಿ ಪರೀಕ್ಷೆ ಶೋನ ನಾನು ಹೆಂಗೆ ನೋಡ್ತಾ ಇದ್ದೀನಿ ಅಂತಂದ್ರೆ, ನಿಜವಾಗ್ಲೂ ಕೂಡ ಇದು ಈ 60 ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡ್ಕೊಂಡು ಬಂದು ಅದರಲ್ಲಿ ಯಾರನ್ನ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅನ್ನೋದೊಂದು ಶೋನ ಏನ್ ನಡೆಸ್ತಿದಾರಲ್ವ, ಅಗ್ನಿ ಪರೀಕ್ಷೆ ಶೋನ, ಇದರಲ್ಲಿ ಆಯ್ತಾ ನಿಜವಾಗ್ಲೂ ಕೂಡ ಕಂಟೆಂಟ್ ಕ್ರಿಯೇಟರ್ಗಳನ್ನ ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತಾ ಈ ಹುಚ್ಚಾಟ ಆಡೋ ಅಂತವ್ರನ್ನ ಬರೀ ಅಗ್ನಿ ಪರೀಕ್ಷೆಗೆ ಯೂಸ್ ಮಾಡ್ಕೊಂಡು ಆಮೇಲೆ ಅವ್ರನ್ನ ಎಲಿಮಿನೇಟ್ ಮಾಡಿ ಈ ಟ್ಯಾಲೆಂಟೆಡ್ ಇರುವಂತಹ ಕಾಮನ್ ಪೀಪಲ್ ನ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಟಾಕ್ ಇದೆ. ನನಗೆ ಬಂದಿರುವಂತಹ ಒಂದು ಬಿಗ್ ಅಪ್ಡೇಟ್ ಇದು. ನಾನು ಇಷ್ಟು ದಿನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಹೋಗಿ ಏನ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಆಡೋ ಅಂತವ್ರು ಯಾರಿದ್ದಾರೆ, ಇವರಿಗೆ ಚಾನ್ಸ್ ಕೊಡ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಈಗ ನನಗೆ ಬಂದಿರುವಂತಹ ಒಂದು ಮಾಹಿತಿ, ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಅಗ್ನಿ ಪರೀಕ್ಷೆಯಲ್ಲಿ ಏನ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚಾಟ ಎಲ್ಲ ಆಡ್ತಾರಲ್ಲ, ಇವ್ರು ಯಾರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13 ಕರ್ಕೊಂಡು ಹೋಗ್ತಾ ಇಲ್ಲ. ಜಸ್ಟ್ ಇವ್ರನ್ನ TRP ಯೂಸ್ ಮಾಡ್ಕೊಂತ ಇಲ್ಲ, TRP ಯೂಸ್ ಮಾಡ್ಕೊಂತಿದ್ದಾರೆ. ಓನ್ಲಿ ಅಮುಕು ಡುಮುಕು ಮಂಜು ಅನ್ನೋ ಒಬ್ಬ ಹುಡುಗ ಏನಿದ್ದಾನೆ, ಅವನೊಬ್ಬ ಮಾತ್ರ ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ತಾ ಇದ್ದಾನೆ. ಇನ್ನ ಉಳಿದವರೆಲ್ಲರೂ ಕೂಡ ಅಗ್ನಿ ಪರೀಕ್ಷೆಯಲ್ಲೇನೆ ಅವರಿಗೆ ಟಾಟಾ ಬಾಯ್ ಬಾಯ್ ಹೇಳ್ಬೇಕಷ್ಟೇನೆ. ಜಸ್ಟ್ ಅವ್ರನ್ನ TRP ಪ್ರೋಮೋಗೆ ಒಂದು TRP ತಗೊಳಕೋಸ್ಕರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋರ್ನ ಆಗ್ತಾ ಇದ್ದಾರೆ ಅಷ್ಟೇನೆ. ನಿನ್ನ ಬಿಗ್ ಬಾಸ್ ಕನ್ನಡ ಸೀಸನ್ 13 5 ಒಳ್ಳೆ ಕಂಟೆಸ್ಟೆಂಟ್ಗಳು ಆಯ್ತಾ ಬರ್ತಾ ಇದ್ದಾರೆ. ತುಂಬಾ ಬ್ರಿಲಿಯಂಟ್ ಆಗಿರೋ ಕಂಟೆಸ್ಟೆಂಟ್, ಬ್ರಿಲಿಯಂಟ್ ಅನ್ನೋದಕ್ಕಿಂತನೂ ತುಂಬಾನೇ ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ತಾ ಇದ್ದಾರೆ. ಸೂಪರ್. ಈ ವಿಷಯಕ್ಕೆ ನಾನಂತೂ ಥ್ಯಾಂಕ್ ಯು ಹೇಳ್ತೀನಿ. ಅದೇ ರೀತಿ ಜಡ್ಜ್ ಆಗಿರುವಂತಹ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ್ ಅವರ ಜಡ್ಜ್ಮೆಂಟಿಗೆ ಎಲ್ಲರೂ ಕೂಡ ಸೈ ಅಂತ ಇದ್ದಾರೆ. ಯಾಕೆ ಅಂದ್ರೆ, ನನಗೆ ಬಂದಿರುವ ಮಾಹಿತಿ ಅಪ್ಡೇಟ್ ಪ್ರಕಾರವಾಗಿ ಸಂಗೀತ ಶೃಂಗೇರಿ ಅವರು ಮತ್ತೆ ವಿನಯ್ ಗೌಡ್ ಅವರು ಸೆಲೆಕ್ಟ್ ಮಾಡ್ತಿರುವಂತಹ ರೀತಿ ಏನಿದೆ ಕಂಟೆಸ್ಟೆಂಟ್ಗಳನ್ನ, ತುಂಬಾ ಚೆನ್ನಾಗಿ ಆಯ್ತಾ ಅವರು ಹೆಂಗೆ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಹೋದ್ರೆ ಹೆಂಗಿರ್ಬೇಕು, ಎಂತವ್ರು ಹೋದ್ರೆ ಹೆಂಗಿರ್ತಾರೆ, ಇದನ್ನ ತಲೆಯಲ್ಲಿ ಇಟ್ಕೊಂಡು ಅವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಾಗಿರೋದ್ರಿಂದ ಬಿಗ್ ಬಾಸ್ ಮನೆಗೆ ಈ ತರ ಒಂದು ಕ್ವಾಲಿಟಿ ಇರುವಂತಹ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಹೋದ್ರೆ ಸೂಪರ್ ಆಗಿರುತ್ತೆ ಅಂತ ಅವರೇ ತಲೆಯಲ್ಲಿ ಇಟ್ಕೊಂಡು ಆಯ್ತಾ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸಂಗೀತ ಶೃಂಗೇರಿ ಅಂತ ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡುವ ರೀತಿ ಹೇಗಿರುತ್ತೆ ಅಂತ ಅಂದ್ರೆ, ನಿಜವಾಗ್ಲೂ ಕೂಡ ಸೂಪರ್ ಆಗಿರುತ್ತೆ. ಸೂಪರ್ ನೆಕ್ಸ್ಟ್ ಲೆವೆಲ್ ಅದು ಚಿಂದಿ ಚಿತ್ರನ. ಯಾಕೆ ಅಂತಂದ್ರೆ, ಈ ಏನು ಪ್ರೋಮೋಗಳು ಬರ್ತಾ ಇದಾವೆ, ಪ್ರೋಮೋಗಳಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡುವಂತವ್ರನ್ನ ತೋರಿಸಿ ಆಯ್ತಾ ನಮಗೆ ಒಂಥರ ತಲೆಕಿಡಿಸ್ತಾ ಇದಾರಲ್ವಾ ಬಿಗ್ ಬಾಸ್ ಟೀಮ್ ಅವರು. ಇದು ಜಸ್ಟ್ ಒಂದು TRP ಒಂದು ಗಿಮಿಕ್ ಅಷ್ಟೇ. ಬಟ್ ವಿನಯ್ ಗೌಡ ಮತ್ತು ಶ್ರುತಿ ಮ್ಯಾಮ್ ಮತ್ತು ಸಂಗೀತ ಶೃಂಗೇರಿ ಅವರು ಸೆಲೆಕ್ಟ್ ಮಾಡಿರೋದು ಕಾಮನ್ ಮ್ಯಾನ್ಗಳನ್ನ ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ತುಂಬಾನೇ ಟ್ಯಾಲೆಂಟೆಡ್ ಇರೋರ್ನ, ಅದೇ ರೀತಿ ತುಂಬಾನೇ ಸ್ಟ್ರಾಂಗ್ ಕಾಂಪಿಟೇಟ್ ಆಗೋರ ಅಂತವ್ರನ್ನ, ಅಂದ್ರೆ ಸೆಲೆಬ್ರಿಟಿಗಳಿಗೇನೆ ಟಕ್ಕರ್ ಕೊಡುವಂತಹ ಕಂಟೆಸ್ಟೆಂಟ್ಗಳನ್ನ ನಮ್ಮ ಸಂಗೀತ ಶೃಂಗೇರಿ ಅವರು ಮತ್ತು ವಿನಯ್ ಗೌಡ್ ಅವರು ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಕೂಡ ನನಗೆ ಈ ಅಪ್ಡೇಟ್ಸ್ ಅನ್ನ ಕೇಳಿದ್ಮೇಲೆ ಒಂದು ಸಮಾಧಾನ ಆಯ್ತಪ್ಪ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಕಾಮನ್ ಮ್ಯಾನ್ಗಳಲ್ಲಿ ಒಂದು ಒಳ್ಳೆ 4-5 ಕಂಟೆಸ್ಟೆಂಟ್ಗಳು ಎಂಟ್ರಿ ಆಗ್ತಾರೆ ಅಂತ ಹೇಳಿ ಒಂಥರ ಸಮಾಧಾನ ಆಯ್ತು. ಯಾಕೆಂತಂದ್ರೆ, ಅಗ್ನಿ ಪರೀಕ್ಷೆ ಶೋನ ಒಂದು ಶೂಟಿಂಗ್ ಏನಿದೆ, ಫಸ್ಟ್ ರೌಂಡ್ ಶೂಟಿಂಗ್ ಮುಗ್ದಿದೆ. 2ನೇ ರೌಂಡಿನ ಶೂಟಿಂಗು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ಈಗ ನಿಜವಾದ ಪಿಕ್ಚರ್ ಸ್ಟಾರ್ಟ್ ಆಗಿರೋದು ಇದು. ಅಂದ್ರೆ ಇಷ್ಟೊತ್ತು ನೋಡಿದ್ರಲ್ವಾ ನೀವು, ಪ್ರೋಮೋದಲ್ಲೆಲ್ಲ ನೋಡಿದ್ರಲ್ಲ, ಅದು ಜಸ್ಟ್ ಟ್ರಯಲ್ ಅಷ್ಟೇ, ಜಸ್ಟ್ ಒಂದು ಟ್ರೈಲರ್ ಅಂತಾರಲ್ಲ ಅಷ್ಟೇ ಆಯ್ತಾ. ಪಿಕ್ಚರ್ ಬಾಕಿ ಹೇ ಮೇರಾ ದೋಸ್ತ್ ಅಂತಾರಲ್ಲ, ಹಂಗೆ ಈಗ ನಿಜವಾದ ಪಿಕ್ಚರ್ ಇರೋದು. ಈಗ ನಿಜವಾದಂತಹ ಕಂಟೆಸ್ಟೆಂಟ್ಗಳು ಬರ್ತಾ ಇರೋದು. ಒಬ್ರು ಆಯ್ತಾ ತುಂಬಾನೇ ಟ್ಯಾಲೆಂಟೆಡ್ ಇರೋ ಕಂಟೆಸ್ಟೆಂಟ್ ಅಗ್ನಿ ಪರೀಕ್ಷೆಯಲ್ಲಿ ಇದಾರಂತೆ ಆಯ್ತಾ. ತುಂಬಾ ಟ್ಯಾಲೆಂಟೆಡ್ ಅಂದ್ರೆ ನಮ್ಮ ಶ್ರುತಿ ಮ್ಯಾಮ್ ಮತ್ತು ಅದೇ ರೀತಿ ನಮ್ಮ ಸಂಗೀತ ಶೃಂಗೇರಿ, ಅದೇ ರೀತಿ ವಿನಯ್, 3 ಜನ ಕೂಡ ಗ್ರೀನ್ ಫ್ಲಾಗ್ ತೋರಿಸಿದಾರಂತೆ. ಗ್ರೀನ್ ಫ್ಲಾಗ್ ಅಂದ್ರೆ ಆ ವ್ಯಕ್ತಿನ ನೋಡಿದ ತಕ್ಷಣ ಬಿಗ್ ಬಾಸ್ ಕನ್ನಡ ಸೀಸನ್ 13 ಸೂಪರ್, ಇವ್ರು ಹೋಗ್ಬೇಕು ಅಂತೇಳಿ 3 ಜನ ಕೂಡ ಗ್ರೀನ್ ಫ್ಲಾಗ್ ತೋರಿಸಿದಾರಂತೆ. ಅಂದ್ರೆ ಈ 3 ಜನ ಕಂಟೆಸ್ಟೆಂಟ್ಗಳು, 3 ಜನ ಜಡ್ಜಸ್ ಏನಿದ್ದಾರೆ ಅವ್ರಿಗೆ ಗೊತ್ತು
ಬಿಗ್ ಬಾಸ್ ಮನೆಯಲ್ಲಿ ಯಾವ ಕ್ವಾಲಿಟಿ ಇರುವಂತಹ ಕಂಟೆಸ್ಟೆಂಟ್ ಹೋದ್ರೆ ಸೂಪರ್ ಆಗಿ ಸರ್ವೈವ್ ಆಗ್ತಾರೆ. ಬಿಗ್ ಬಾಸ್ ಮನೆಗೆ ಹೋಗೋದು ಮುಖ್ಯ ಅಲ್ಲ, ಸರ್ವೈವ್. ಅಲ್ಲಿ ಸೆಲೆಬ್ರಿಟಿಗಳ ಜೊತೆಗೆ ಗುದ್ದಾಟ ಆಯ್ತಾ, ಪೈಪೋಟಿ ಕೊಟ್ಟು ಟಕ್ಕರ್ ಕೊಟ್ಟು ಫಿನಾಲೆ ತನಕ ಉಳ್ಕೋಣ ಅಂತ ವ್ಯಕ್ತಿತ್ವ ಬೇಕು. ಹಾಗಾಗಿ ಅಂತ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡ್ತಿದಾರಂತೆ. ನಿಜವಾಗ್ಲೂ ಕೂಡ ನಾನು ಸಂಗೀತ ಶೃಂಗೇರಿ, ವಿನಯ್ ಗೌಡ ಮತ್ತು ಶ್ರುತಿ ಮ್ಯಾಮ್ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ. ಇದೇನು ಪ್ರೋಮೋಗಳು, ಈ ಏನ್ ದೊಂಬರಾಟ ಎಲ್ಲ ಬರ್ತಾ ಇದೆಯಲ್ವಾ, ಇದು ಜಸ್ಟೇ ಒಂದು ಶೋಗೆ ಒಂದ್ ಸ್ವಲ್ಪ ಮಸಾಲೆ ಹಾಕ್ಬೇಕಲ್ವಾ, ಉಪ್ಪು ಖಾರ ಹುಳಿ ಮಸಾಲೆನ ಸೇರಿಸ್ತಾ ಇದೆ ಬಿಗ್ ಬಾಸ್ ಟೀಮ್. ಯಾಕೆಂತ ಪ್ರತಿ ಶೋ ಅಷ್ಟೇ ಅಲ್ವಾ, ಪ್ರತಿ ಶೋಗುನು ಸ್ವಲ್ಪ ಸ್ಪೈಸಸ್ ಸೇರಿಸಿದ್ರೆ ಅಲ್ವಾ ಶೋಗೆ ಒಂದು ಕಿಕ್ ಬರೋದು, ಒಂದು ಟ್ರೆಂಡ್ ಆಗೋದು. ಹಾಗಾಗಿ ಈ ಸೋಷಿಯಲ್ ಮೀಡಿಯಾದವ್ರನ್ನ ಒಂದು TRP ಗೆ ಯೂಸ್ ಮಾಡ್ಕೊಂಡಿದೆ ಅಷ್ಟೇನೆ. ಬಟ್ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಎಂಬ ಏನೋ ಒಂದು ಆಡಿಷನ್ ನಡೆಸಿತ್ತು, ಅದರಲ್ಲಿ ನಮ್ಮ ಕರ್ನಾಟಕದ ಮೂಲೆ ಮೂಲೆಯಿಂದ ಕೆಲವಷ್ಟು ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ವೆರಿ ಸೂನ್ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅಂದ್ರೆ ಸಂಡೇ ಎಪಿಸೋಡ್ ನೀವು ಏನ್ ನೋಡ್ತೀರಾ ಅದ್ರಲ್ಲಿ ಎಷ್ಟೋ ವಿಷಯಗಳು ರಿವೀಲ್ ಆಗುತ್ತೆ. ನಿಮಗೆ ಗೊತ್ತಿರುವಂತವ್ರು ಆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇರುವಂತ ಚಾನ್ಸಸ್ ಇದೆ. ಅದೇ ರೀತಿ ಈ 5 ಕಂಟೆಸ್ಟೆಂಟ್ಗಳು ಸೂಪರ್ ಡೂಪರ್ ಟಾಪ್ ಆಗಿರುವಂತಹ ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಎಂಟ್ರಿ ಕೊಡ್ತಾ ಇದಾರಂತೆ. ಇಲ್ಲಿ ಸಂಗೀತ ಶೃಂಗೇರಿ, ವಿನಯ್ ಗೌಡ ಮತ್ತು ಶ್ರುತಿ ಮ್ಯಾಮ್ ಅವ್ರು ಹೇಳ್ತಿರೋದು ಒಂದೇ ಮಾತಂತೆ, ನೀವು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗಿ ಸರ್ವೈವ್ ಆಗಕ್ಕೆ ನಿಮ್ಮ ಕ್ವಾಲಿಟಿಗಳನ್ನ ನಾವು ಚೆಕ್ ಮಾಡ್ತಾ ಇರೋದು. ನಿಮ್ಮನ್ನ ಏನೋ ನಾವು ನಿಮ್ಮಿಂದ ಏನೋ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇರೋದಲ್ವಾ, ನೀವು ಅಲ್ಲಿ ಸರ್ವೈವ್ ಆಗ್ತೀರಾ, ನಿಮಗೆ ಎಂತ ಟಾಸ್ಕ್ಗಳು ಕೊಟ್ಟರು ನೀವು ಮಾಡ್ತೀರಾ, ಎಂತ ಸಿಚುವೇಶನ್ ಅಲ್ಲೂ ಕೂಡ ನಾನು ಇರ್ತೀನಿ ಅನ್ನೋ ತಾಕತ್ ನಿಮ್ಮಲ್ಲಿ ಇದೆಯಾ, ಅದನ್ನ ನಾವು ಚೆಕ್ ಮಾಡ್ತಾ ಇದೀವಿ. ಬಿಟ್ರೆ ನಿಮ್ಮ ಪೇಷನ್ಸ್ ಅನ್ನಾಗ್ಲಿ, ನಿಮಗೆ ಏನೋ ಆಯ್ತಾ ತೊಂದರೆ ಕೊಡ್ಬೇಕಾಗ್ಲಿ ಅನ್ನೋದು ನಮ್ಮ ಉದ್ದೇಶ ಅಲ್ಲ ಅಂತ ಹೇಳಿ ಶ್ರುತಿ ಮ್ಯಾಮ್ ಅವ್ರು ಹೇಳಿದಾರಂತೆ. ಹಾಗಾಗಿ ಅಗ್ನಿ ಪರೀಕ್ಷೆ ಶೋನ ಸೆಕೆಂಡ್ ಶೆಡ್ಯೂಲ್ ನ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ 60 ಕಂಟೆಸ್ಟೆಂಟ್ಗಳು ಒಟ್ಟಿಗೆ ಸ್ಟೇಜ್ ಮೇಲೆ ಬಂದು ಅದರಲ್ಲಿ ರಿಜೆಕ್ಟ್ ಆದವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಮೇನ್ ಅಂದ್ರೆ ಇವರಲ್ಲಿ ಸ್ವಲ್ಪ ನಾವು ಫಿಲ್ಟರ್ ಮಾಡ್ಬೋದಪ್ಪ ಅನ್ಕೊಂಡವ್ರನ್ನ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇಟ್ಕೊಂಡಿದೆ. ಈಗ ಅಗ್ನಿ ಪರೀಕ್ಷೆ ಶೋನ ಒಂದು ಸೆಕೆಂಡ್ ರೌಂಡ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಯಾಕೆಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಸೆಪ್ಟೆಂಬರ್ 6ನೇ ತಾರೀಕು ಬಿಗ್ ಬಾಸ್ ಕನ್ನಡ ಸೀಸನ್ 13 ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಅಂದ್ರೆ ಬಿಗ್ ಬಾಸ್ಗೆ 2 days ಇದೆ ಅನ್ನೋದ್ರಲ್ಲಿ ಅಗ್ನಿ ಪರೀಕ್ಷೆ ಶೋ ಮುಕ್ತಾಯ ಆಗುತ್ತೆ. ಡೈರೆಕ್ಟ್ ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಸೆಲೆಕ್ಟ್ ಆದವರು ಡೈರೆಕ್ಟ್ ಬಿಗ್ ಬಾಸ್ ಮನೆಗೆ ಬರ್ತಾರೆ. ಲಾಂಚಿಂಗ್ ಡೇ ದಿನ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಎದುರುಗಡೆ ಬಂದು ನಿಲ್ತಾರೆ. ಅಲ್ಲಿ ತನಕ ಅಗ್ನಿ ಪರೀಕ್ಷೆ ಶೋ ರನ್ನಿಂಗ್ ಅಲ್ಲೇ ಇರುತ್ತೆ. ಜಸ್ಟ್ ನಿಮಗೇನು ಸೆಪ್ಟೆಂಬರ್ 4ನೇ ತಾರೀಕು ಇಲ್ಲ 3ನೇ ತಾರೀಕು ಅಗ್ನಿ ಪರೀಕ್ಷೆ ಶೋ ಮುಕ್ತಾಯ ಆಗುತ್ತೆ. ನಿಜವಾಗ್ಲೂ ಕೂಡ ಈಗ ಒಂಥರ ಮಾಸ್ ಆಯ್ತು, ಈಗ ಒಂಥರ ಸಮಾಧಾನ ಆಯ್ತು ಮನ್ಸಿಗೆ. ಯಾಕೆಂತಂದ್ರೆ ನಿಜವಾಗ್ಲೂ ನನ್ಗೆ ಇನ್ನೊಂದು ಏನ್ ಗೊತ್ತಾ, ನನ್ಗೆ ಏನಾದ್ರೂ ಒಂದು ವಿಷಯದಲ್ಲಿ ಕಿಕ್ಕಿರ್ಬೇಕು. ಒಂದು ವಿಷಯ ನಿಜವಾಗ್ಲೂ ಕೂಡ ಅದೊಂಥರ ಅದು ಗೊತ್ತಾಗಿರ್ಬೇಕು, ಅದು ಅವಾಗ್ಲೇ ಅದೊಂಥರ ಕಿಕ್ ಆಗೋದು. ನನಗೆ ನಿಜವಾಗ್ಲೂ ಕೂಡ 5 ಕಾಮನ್ ಮ್ಯಾನ್ಗಳು ಒಂಥರ ಟ್ಯಾಲೆಂಟ್ ಇರೋ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಿದ್ದಾರೆ ಅಂತ ತಕ್ಷಣ ತುಂಬಾನೇ ಖುಷಿ ಆಯ್ತು. ನಿಮ್ಗೂ ಖುಷಿ ಆಗಿರುತ್ತೆ ಅನ್ಕೊಂಡಿದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಅದೇ ರೀತಿ ಇದೇ ವೀಕೆಂಡ್ ಅಲ್ಲಿ ಆಯ್ತಾ ಡಬಲ್ ಧಮಾಕ ನಿಮಗೆ. ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಸ್ಟಾರ್ಟ್ ಆಗ್ತಾ ಇದೆ, ಅದೇ ರೀತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಫಿನಾಲೆ ನಡೀತಾ ಇದೆ. ನೋಡಿ ಎಂಜಾಯ್ ಮಾಡಿ ಅಂತೀನಿ. ಬಾಯ್.